ಹೇಳ್ತಾರೆ ನೀವು ಇಲ್ಲಪ್ಪ ಹೊರಗೆ ತಗೊಂಡು ಮಾಡ್ತೀವಿ. ಅಂದರೆ ಎಲ್ಲಿ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಚಲೋ ಅದ, ಬೆಂಗಳೂರು ಭಾಷಾದಾಗೆ ಹೇಳ್ಕೊಂಡು ಚೆನ್ನಾಗಿದೆ, ಅಲ್ಲಿ ಏನಿದೆ ಆ ರಾಜ್ಯಗಳು ಒಟ್ಟು ಈ PPP ಬರದೆ ದುಸ್ಸಾಹಸೆಯಿಂದ ಇರ್ತಿದೆ. ಸೊ ಈ ಥರ ಇರುವಾಗ ಇದು ಸರ್ಕಾರ ಅಂತೂ ಒಂದು ಮಾತು ಹೇಳ್ತೀನಿ, ನನಗೆ ತಿಳಿದ ಪ್ರಕಾರ ಬಹಳ ದಿಟ್ಟ ನಿರ್ಧಾರ ತಗೊಂಡ್ಬಿಟ್ಟಿದೆ. ಇದನ್ನು ನಾವು ಏನು ತಗೊಳ್ಳೋದಿಲ್ಲ. ಸೊ ಇದು ಏನಾಗ್ತದಪ್ಪ ಅಂತಂದರೆ ಇದರಿಂದ ನಮ್ಮ ಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನು ನಮಗೆ ಅರ್ಥ ಆಗ್ತದೆ. ಒಂದು ಮೊದಲನೇದಾಗಿ ನಾವು ವೈಜ್ಞಾನಿಕ ಮಾಹಿತಿಗಳನ್ನ ಕಲೆ ಹಾಕ್ತೀವಿ. ಯಾವುದೇ ಹೋರಾಟ ಆಗಬೇಕಪ್ಪ ಅಂತಂದರೆ ಅದಕ್ಕೆ ವೈಜ್ಞಾನಿಕವಾದಂಥ ತಳಹದಿ ಬೇಕು. ಇದನ್ನು ನಾವು ಕಾರ್ಲ್ ಮಾರ್ಕ್ಸ್ ಹೇಳಿದ್ವಿ, ದೊಡ್ಡ ಮಾತು, ಅರ್ಥ ಮಾಡ್ಕೊಳ್ಳೋದು ಭಾಳ ಅವಶ್ಯಕತೆ ಇದೆ. ಯಾಕೆ ಬೇಡ ಅಂತೀರಪ್ಪ ನೀವು ಅನ್ನೋ ಒಂದು ಮಾತನ್ನು ನಮಗೆ ಅಂಕಿ ಅಂಶಗಳ ಜೊತೆಗೆ ಇದೆಲ್ಲ ನಾನು ಕೆಲವೊಂದು ಮಾಹಿತಿಗಳನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ. ಆದರೆ ಇನ್ನು ಬಹಳಷ್ಟು ಮಾಹಿತಿಗಳನ್ನು ನಾವು ಕಲೆಕ್ಟ್ ಮಾಡಬೇಕು. ಈಗ ಸುಮಾರು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅವನಿಗೆ ಔಷಧಿಯನ್ನು ಹೊರಗಡೆ ಬರೆದುಕೊಡೋದು ರೂಲ್ ಅದು. ಇದು ಖರೆ ನಮಗೆ ನಾಚಿಕೆ ಬರಬೇಕು. ನಮ್ಮ ತಮಿಳುನಾಡಲ್ಲಿ ಅಲ್ಲಿ ಹೋದ್ರೆ ನಿಮ್ಗೆ ಇಲ್ಲ ವ್ಯವಸ್ಥೆ. ಅಲ್ಲಿ ಹೋದ್ರೆ ಎಲ್ಲ ಔಷಧಿಗಳನ್ನು ಅಲ್ಲಿಯೇ ಕೊಡೋ ಹಾಗೆ ಯಾವುದಾದ್ರೂ ಒಬ್ಬ ಡಾಕ್ಟರ್ ಅಚಾನಕ್ಕಾಗಿ ಹೊರಗೆ ಬರೆದು ಕೊಟ್ಟರೆ ಏನೈತಲ್ಲ ಅಲ್ಲಿ ಬೆಲ್ ಹೊಡಿತೈತಿ ಚೆನ್ನೈದಾಗ, ಯಾಕಪ್ಪ ಡಾಕ್ಟರ್ ಬಾಯಿಲಿ ನೀ ಯಾಕೆ ಹೊರಗಡೆ ಬರೆದು ಕೊಡ್ತೀನಿ. ಆದರೆ ನಮ್ಮಲ್ಲಿ ಬಿಂದಾಸ್ ಬರೆದು ಕೊಡ್ತಾರೆ. ನೀವು ಮತ್ತೆ ಯಾರಾದರೂ ತಮಿಳ್ನಾಡಿಗೆ ಹೋಗಿದ್ರೆ ನೋಡ್ರಿ, ಅಲ್ಲಿ ಸರ್ಕಾರಿ ಆಸ್ಪತ್ರೆ ಎದುರಿಗೆ ಯಾವುದು ಖಾಸಗಿ ಫಾರ್ಮಸಿ ಇರುವುದೇ ಇಲ್ಲ. ನಮ್ಮ ಜಿಲ್ಲಾ ಆಸ್ಪತ್ರೆ ಎದುರಿಗೆ ಸಾಲಗಟ್ಟಲೆ ಇರ್ತಾವೆ ಪ್ರೈವೇಟ್ ಫಾರ್ಮಸಿ. ಇದೇ ತೋರಿಸ್ತದೆ. ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ ಏನು ಹೇಳ್ತದಪ್ಪ ಅಂತಂದರೆ ಉಚಿತ ಔಷಧಿ ಕೊಡಲಿಕ್ಕೆ ಅಂತ ಹೇಳಿ ಒಂದು ಕಂಪನಿಯನ್ನು ರಿಜಿಸ್ಟರ್ ಮಾಡಿದೆ, ಸರ್ಕಾರನೇ ಮಾಡಿದೆ. ಅದು KSMSCL ಅಂತ ಹೇಳಿ, ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್. ಅದ್ರದ್ದು ಕೆಲಸ ಏನಪ್ಪ ಅಂತ ಅದನ್ನು ನೋಡ್ರಿ, 2003ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿ ಏನು ಹೇಳಿದ್ರಪ್ಪ ಅಂತ 2003ನೇ ಇಸ್ವಿಯಲ್ಲಿ ನಾವು ತಮಿಳುನಾಡು ಮಾದರಿಯಾಗಿ ಇಲ್ಲಿ ಕರ್ನಾಟಕದಲ್ಲಿ ತರ್ತೀವಿ, ಎಲ್ಲರಿಗೂ ಉಚಿತ ಔಷಧಿ ಸಿಗೋ ಹಾಗೆ. ಆದರೆ ಇನ್ನೂವರೆಗೂ ಉಚಿತವಾಗಿ ಸಿಗೋ ಹಾಗೆ ಆಗಿಲ್ಲ ನಮ್ಮ ರಾಜ್ಯದಲ್ಲಿ. ತಮಿಳುನಾಡಲ್ಲಿ ನೋಡ್ರಿ 1990ನೇ ಇಸ್ವಿಯಲ್ಲೇ ಮಾಡಿದೆ. ಅದನ್ನು ನೋಡಿಬಿಟ್ಟು ಕೇರಳ ಮಾಡಿದೆ, ಅದನ್ನು ನೋಡಿಬಿಟ್ಟು ರಾಜಸ್ಥಾನ ಯಾವುದು ನಾವು ಏನು ಹಿಂದುಳಿದ ರಾಜ್ಯ ಅಂತ ಹೇಳ್ತೀವಿ, ಈಗ ಬಹುಶಃ ನಾವು ನಮ್ಮ ಕರ್ನಾಟಕದವ್ರು ಹಿಂದುಳಿದ ರಾಜ್ಯ ಹೇಳ್ಕೋಬೇಕನ್ನುವಂಥ ಪರಿಸ್ಥಿತಿ ಬಂದಿದೆ. ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆರೋಗ್ಯ ವ್ಯವಸ್ಥೆ, ಎಲ್ಲ ಉಚಿತ. ಪೇಷಂಟ್ ಹೋದ್ರೆ ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಎಲ್ಲ ವ್ಯವಸ್ಥೆನೂ ಸರಿಯಾಗಿದೆ, ಎಲ್ಲ ವೈದ್ಯರಿದ್ದಾರೆ, ಸ್ಪೆಷಾಲಿಟಿ ಇದೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತೀನಿ, ಕೆಲವೊಂದು ಕ್ಯಾನ್ಸರ್ಗೆ ಬೇಕಾಗುವಂಥ ಔಷಧಿ ಕೂಡ ಲಭ್ಯ ಆಗುವಂತೆ ಮಾಡಿದ್ದಾರೆ. ಸೊ ಇದು ಹೆಂಗೆ ಸಾಧ್ಯಪ್ಪ ಅಂತ ಕೇಳ್ಬೋದು. ಉಚಿತ ಔಷಧಿ ಕೊಟ್ಟು ಕ್ಯಾನ್ಸರ್ ಎಷ್ಟು ನಾವು ಖರ್ಚಾಗ್ತದೆ. ನಾವು ಒಂದು ಸರ್ವೆ ಮಾಡಿದ್ದೀವಿ, ಒಬ್ಬ ವ್ಯಕ್ತಿ ಒಂದು ಸರಿ ಸರ್ಕಾರ ದವಾಖಾನೆಗೆ ಹೋಗಿ ಬಂದಪ್ಪ ಅಂತಂದ್ರೆ ಅವು ಏನಿಲ್ಲ ಅಂದರೂ 600 ರೂಪಾಯಿ ಖರ್ಚು ಮಾಡ್ತಾನೆ ಕೇವಲ ಔಷಧಕ್ಕೆ. 600 ರೂಪಾಯಿ ಅಂದರೆ ಎಷ್ಟು ದಿವಸದ ಕೂಲಿ ರೀ? ನಮ್ಮ ಕಡೆ 3 ದಿವಸದ ಕೂಲಿ. ಅವು 3 ದಿವಸ ಏನು ಊಟದಿಂದ ಇರಬೇಕಾ? ಸೊ ಇದು ನಾವು ವಿಚಾರ ಮಾಡಬೇಕು. ಮತ್ತು ಇದರಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಡ ತರಬೇಕು. ಆಮೇಲೆ ನಮ್ಮ ಯಾರು ಚುನಾಯಿತ ಪ್ರತಿನಿಧಿಗಳನ್ನ ಅವ್ರು ಕೂಡ ಇವ್ರದ್ದು ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಶಾಸಕರು ಬಂದಿದ್ರು, ಸಚಿವರು ವೆರಿ ಗುಡ್. ಇಂಥದ್ದು ಭಾಳಷ್ಟು ಆಗಬೇಕು, ಅವ್ರು ಬರಬೇಕು. ಅವ್ರ ಬಾಯಿ ಈಗ ಹಾಲಿ ಇದ್ದಾರ ಸದ್ಯಕ್ಕೆ, ಮತ್ತು ಇದು ಇಲ್ಲ ಅಂದರೆ ಇದೆಲ್ಲ ಖಾಸಗಿ ಕೊಟ್ಟು ಬಿಟ್ರಪ್ಪ ಅಂತಂದ್ರೆ ನಿಕಾಲಿ ಆದಂಗೆ ತಿಳ್ಕೊಂಡ್ಬಿಟ್ರಿ ನಾವು. ಯಾಕಂದ್ರೆ ನೀವು ಹೋಗಿ ಯಾರಿಗೆ ಕಂಪ್ಲೇಂಟ್ ಮಾಡೋಂಗಿಲ್ಲ. ನರ್ಸಿಂಗ್ ಹೋಮ್ಗೆ ಹೋಗಿ ನಾವೇನ್ರಿ ಕಂಪ್ಲೇಂಟ್ ಮಾಡ್ತೀವಿ ಅಂದ್ರೆ ಇಲ್ಲ, ಮತ್ತೆ ನಾವು ಬೀದಿಯಲ್ಲೇ ಬೀಳ್ತೀವಿ. ಸೊ ಇದನ್ನ ಈ ಸಮಸ್ಯೆ ಇವರೇನು ಹೇಳ್ತಾರೆ, ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಭಾಳ ಸಮಸ್ಯೆಗಳಿದಾವೆ. ಹೌದು, ಆ ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡಬೇಕು. ಈಗ ನನ್ನ ಮೂಗೆ ನೆಗಡಿ ಆಗೈತಿ, ಅಂದ್ರೆ ನಾನು ಮೂಗು ಕತ್ತರಿಸಿ ಹೋಗಿದ್ದೀನಿ ಅಂದರೆ ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗಳದಾವ. ಅದನ್ನ ಜನರ ಸಹಭಾಗಿತ್ವದಿಂದ ಅದನ್ನು ಸರಿಪಡಿಸ್ಬೇಕು.